ಮೋದಿ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ಕೂಡ ಅವರನ್ನ ಟಚ್ ಮಾಡೋದಲ್ಲ, ಅವರ ಹತ್ರಕ್ಕೆ ಹೋಗೋದು ಕೂಡ ಒಂದು ಹಂತದಲ್ಲಿ 4 ಸುತ್ತಿನ ಕೋಟೆಯನ್ನ ದಾಟ್ಕೊಂಡು ಹೋಗೋಷ್ಟೇ ಕಷ್ಟದಾಯಕವಾಗಿರುತ್ತೆ. 4 ಸುತ್ತಿನ ಕೋಟೆ ಅಂತ ಕೂಡ ಸ್ಪೆಸಿಫಿಕ್ ಆಗಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಆ ಮಟ್ಟಿನ ಭದ್ರತೆಯನ್ನ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಒದಗಿಸಲಾಗಿರುತ್ತೆ. ಒಟ್ಟು 4 ಹಂತದ ಭದ್ರತಾ ವ್ಯವಸ್ಥೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಒಬ್ಬ ಪ್ರಧಾನಿಗೆ, ಅದರಲ್ಲೂ ಭಾರತದ ಪ್ರಧಾನಿಗೆ ಭದ್ರತಾ ವ್ಯವಸ್ಥೆ ಗಮನಿಸ್ತಾ ಹೋಗೋಣ. ಒಟ್ಟು 4 ಹಂತದಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುತ್ತೆ. ಮೊದಲ ಹಂತದಲ್ಲಿ ಇರ್ತಾರೆ 1,000 ಮಂದಿ SPGಯ ಕಮಾಂಡೋಗಳು. ನೀವು ಗಮನಿಸಿರಬಹುದು, ಈ ಪೊಲಿಟಿಕಲ್ ರ್ಯಾಲಿಗಳಲ್ಲಿ, ರೋಡ್ ಶೋಗಳಲ್ಲಿ, ರ್ಯಾಲಿಗಳಲ್ಲಿ ಮೋದಿ ಅವರು ಹೋಗ್ತಾ ಇರೋ ಸಂದರ್ಭದಲ್ಲಿ ಅವರ ವೆಹಿಕಲ್ನ ಅಕ್ಕಪಕ್ಕದಲ್ಲಿ ಆ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ನಲ್ಲಿ ಹೋಗುವಂತಹ ಕಮಾಂಡೋಗಳು, SPG ಕಮಾಂಡೋಗಳು 1,000 ಮಂದಿ. ಇವರನ್ನ ದಾಟ್ಕೊಂಡು ಮೋದಿ ಅವರ ಹತ್ರ ಹೋಗೋದು ಎಷ್ಟು ಕಷ್ಟದ ಕೆಲಸ ಅನ್ನೋದು ಅಂದಾಜು ಮಾಡ್ಕೊಳ್ಬಹುದು. ಕೇವಲ ವ್ಯಕ್ತಿಗಳಾಗಿ ಅಲ್ಲಿ ನಿಂತಿರೋದಿಲ್ಲ ಕಮಾಂಡೋಗಳು, ಬದಲಾಗಿ ಅವರ ಬಳಿಯಲ್ಲಿರುತ್ತೆ ಅತ್ಯಂತ ಸುಧಾರಿತ ವೆಪನ್ಗಳು. ಯಾವೆಲ್ಲ ಅಸ್ತ್ರಗಳು ಅವರ ಬಳಿಯಲ್ಲಿರುತ್ತೆ ಅದನ್ನು ಕೂಡ ಗಮನಿಸ್ಬಿಡೋಣ. ಮೇಡ್ ಇನ್ ಬೆಲ್ಜಿಯಂ ಹ್ಯಾಂಡ್ ಗನ್ಗಳು, ಅತ್ಯಂತ ಸುಧಾರಿತ ಗನ್ಗಳ ಪೈಕಿ ಇದು ಕೂಡ ಪಟ್ಟಿಯಲ್ಲಿ ಹೆಸರನ್ನ ಪಡ್ಕೊಂಡಿದೆ. ಮೇಡ್ ಇನ್ ಬೆಲ್ಜಿಯಂ ಹ್ಯಾಂಡ್ ಗನ್ಗಳು SPGಗಳ ಕೈಯಲ್ಲಿ, SPG ಕಮಾಂಡೋಗಳ ಕೈಯಲ್ಲಿ ನೀಡಲಾಗಿರುತ್ತೆ. ಪ್ರಧಾನಿಯ ಭದ್ರತಾ ವ್ಯವಸ್ಥೆಯಲ್ಲಿ ಏನಾದರೂ ಲೋಪ ಆಗ್ತಾ ಇದೆ ಅನ್ನೋದು ಗೊತ್ತಾದರೆ ಅದನ್ನ ಬಳಕೆ ಮಾಡಲಿಕ್ಕೂ ಕೂಡ ಅವರಿಗೆ ಸರ್ವ ಸ್ವತಂತ್ರವನ್ನ ನೀಡಲಾಗಿರುತ್ತೆ. ಕೇವಲ ಇಷ್ಟು ಮಾತ್ರ ಅಲ್ಲ, FN 2000 ಅಸಾಲ್ಟ್ ರೈಫಲ್ಗಳನ್ನ ಕೂಡ ಭದ್ರತಾ ವ್ಯವಸ್ಥೆಗೆ ನಿಯೋಜನೆಗೊಂಡಿರುವ SPG ಕಮಾಂಡೋಗಳಿಗೆ ನೀಡಲಾಗಿರುತ್ತೆ, ಭದ್ರತಾ ವ್ಯವಸ್ಥೆಯನ್ನ ಮತ್ತಷ್ಟು ಬಿಗಿಗೊಳಿಸುವ ಸಲುವಾಗಿ. ಇನ್ನು FN P90 ಸಬ್ಮೆಷಿನ್ ಗನ್ಗಳನ್ನ ಕೂಡ SPG ಕಮಾಂಡೋಗಳ ಕೈಲಿ ನೀಡಲಾಗಿರುತ್ತೆ. ಭದ್ರತಾ ವ್ಯವಸ್ಥೆ ಎಷ್ಟು ಸುಧಾರಿತ ಅಸ್ತ್ರಗಳ ಜೊತೆಯಲ್ಲಿ ನಿರ್ಮಾಣವಾಗಿದೆ ಅನ್ನೋದು ಗಮನಿಸಬಹುದು. ಇದು ಕೇವಲ ಮೊದಲ ಹಂತದ ಭದ್ರತಾ ವ್ಯವಸ್ಥೆ. ಇನ್ನು ಎರಡನೇ ಹಂತ ಹೇಗಿರುತ್ತೆ ಭದ್ರತಾ ವ್ಯವಸ್ಥೆಯಲ್ಲಿ ಅದನ್ನು ಕೂಡ ಗಮನಿಸ್ಬಿಡೋಣ. ಎರಡನೇ ಹಂತದಲ್ಲಿ ಸ್ಪೆಷಲ್ ಕಮಾಂಡೋಗಳಿರ್ತಾರೆ. ಈ ಸ್ಪೆಷಲ್ ಕಮಾಂಡೋಗಳು ಕೂಡ ಅತ್ಯಂತ ಕಠಿಣವಾದ ತರಬೇತಿಗಳನ್ನ ಮುಗಿಸಿ ಬಂದಿರ್ತಾರೆ. ಎಂಥದ್ದೇ ಸಂದರ್ಭ ಬಂದರೂ ಕೂಡ ಅದನ್ನ ಮೆಟ್ಟಿ ನಿಲ್ಲುವಷ್ಟು ಸಾಮರ್ಥ್ಯವನ್ನ ಗಳಿಸಿದವರಿಗೆ ಮಾತ್ರ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಗರುಡ ಕಮಾಂಡೋ ಫೋರ್ಸ್ನ 1,000 ಯೋಧರು ಕೂಡ ಪ್ರಧಾನಿಗಳ ಭದ್ರತಾ ಪಡೆಯಲ್ಲಿ ಸ್ಥಾನವನ್ನ ಪಡ್ಕೊಂಡಿರ್ತಾರೆ. ಕೇವಲ ಇಷ್ಟು ಮಾತ್ರವಲ್ಲ, ಇವರ ಜೊತೆಯಲ್ಲೇ 3,000 ಮಂದಿ ಪ್ಯಾರಾ ಮಿಲಿಟರಿ ಫೋರ್ಸ್ ಕೂಡ ಪ್ರಧಾನಿಗಳ ಭದ್ರತೆಗೆ ಇರುತ್ತೆ. ಅಲ್ಲಿಗೆ 2 ಸುತ್ತಿನ ಕೋಟೆ ಆಯ್ತು. ಮೂರನೇ ಹಂತದ ಭದ್ರತೆ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಸ್ಥಳೀಯ ಮಟ್ಟದ ಸಾವಿರಾರು ಮಂದಿ ಪೊಲೀಸರು ಇರ್ತಾರೆ. ಈ ರ್ಯಾಲಿ ಸಂದರ್ಭದಲ್ಲಿ, ರೋಡ್ ಶೋ ಸಂದರ್ಭದಲ್ಲಿ ಸೆಕ್ಯೂರಿಟಿ ಬ್ರೀಚ್ ಅಂತ ಹೇಳಾದ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆ ರ್ಯಾಲಿಗೆ ಬಂದಾಗ ಯಾರೋ ಒಬ್ರದ್ದು ಮೊಬೈಲ್ ಹೋಯ್ತು ಆಚೆ, ಅಂದ್ರೆ ಮೊಬೈಲ್ ತೂರ್ತು ಗಾಳಿಯಲ್ಲಿ. ತಕ್ಷಣಕ್ಕೆ ಆ ವ್ಯಕ್ತಿಯನ್ನ ಐಡೆಂಟಿಫೈ ಮಾಡಿ ಆತನನ್ನ ಪೂರ್ವಾಪರ ವಿಚಾರಣೆ ಮಾಡೋದು ಈ ಪೊಲೀಸ್. ಸ್ಥಳೀಯ ಎಲ್ಲಿ ರ್ಯಾಲಿ ಹೋಗ್ತಿರುತ್ತೆ, ಎಲ್ಲಿ ರೋಡ್ ಶೋ ಆಗ್ತಿರುತ್ತೆ ಆ ಪ್ರದೇಶದ ಅಲ್ಲಿನ ಲೋಕಲ್ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿರುತ್ತೆ ಸಾವಿರಾರು ಸಂಖ್ಯೆಯಲ್ಲಿ. ಈ ಪೊಲೀಸರು ಕ್ರೌಡ್ ಕಂಟ್ರೋಲಿಂಗ್ ಅಂದ್ರೆ ಅಲ್ಲಿ ಸೇರುವಂತಹ ಜನರನ್ನ ನಿಯಂತ್ರಣ ಮಾಡ್ತಾರೆ. ಅಲ್ಲಿರುವ ಪ್ರತಿಯೊಬ್ಬರ ಮೇಲೂ ಕೂಡ ಹದ್ದಿನ ಕಣ್ಣನ್ನ ಇಟ್ಟಿರ್ತಾರೆ ಲೋಕಲ್ ಪೊಲೀಸ್. ಅನುಮಾನ ಬಂದ್ರೆ ಸಾಕು ಅಲರ್ಟ್ ಆಗ್ತಾರೆ. ಅನುಮಾನಕ್ಕೆ ಕಾರಣವಾದ ವ್ಯಕ್ತಿಗಳನ್ನ ಕರೆದು ವಿಚಾರಿಸುವ ಸಂಪೂರ್ಣ ಸ್ವತಂತ್ರ ಈ ಲೋಕಲ್ ಪೊಲೀಸರಿಗಿರುತ್ತೆ. ಇದು ಮೂರನೇ ಹಂತ. ಇನ್ನು ನಾಲ್ಕನೇ ಹಂತದ ಭದ್ರತೆ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಗಮನಿಸೋಣ. NSGಯ 1000 ಕಮಾಂಡೋಗಳು ನಾಲ್ಕನೇ ಹಂತದ ಭದ್ರತೆಯಲ್ಲಿರ್ತಾರೆ. ಪ್ರಧಾನಿಗಳು ಕೇವಲ ಪೊಲಿಟಿಕಲ್ ರ್ಯಾಲಿ ಮಾತ್ರವಲ್ಲ, ಕೆಲವೊಂದು ಬಾರಿ ಈ ಸರ್ಕಾರದ ಕಡೆಯಿಂದಲೇ ಆಗುವಂತಹ ಕಾರ್ಯಕ್ರಮಗಳು ಕೆಲ ಸೂಕ್ಷ್ಮ ಪ್ರದೇಶಗಳಲ್ಲಿ ನಡೆಯೋ ಸಂದರ್ಭದಲ್ಲೂ ಕೂಡ ಇವರೆಲ್ಲರೂ ಪ್ರಧಾನಿಯನ್ನ ಹಿಂಬಾಲಿಸೋದನ್ನ ನಾವು ಗಮನಿಸಿರ್ತೀವಿ. ಇವರ ಬಳಿಯಲ್ಲಿ ಕಾರ್ನರ್ ಶಾಟ್ ಗನ್ಗಳಿರುತ್ತೆ, ಅತ್ಯಂತ ಸುಧಾರಿತ ವೆಪನ್ಗಳ ಪೈಕಿ ಇದು ಕೂಡ ಒಂದು. ಸ್ನೈಪರ್ಗಳು ಕೂಡ ಈ ಹಂತದಲ್ಲೇ ಇರ್ತಾರೆ, ನಾಲ್ಕನೇ ಹಂತದಲ್ಲಿ. ಇದರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಅಂದರೆ ನೀವು ಗಮನಿಸಿರಬಹುದು SPGಗಳ ಕೈಯಲ್ಲಿ ಹಾಗೆ ಭದ್ರತಾ ಪಡೆಯಲ್ಲಿರ್ತಕ್ಕಂಥ ಕೆಲ ಭದ್ರತಾ ಸಿಬ್ಬಂದಿಗಳ ಕೈಯಲ್ಲಿ ಒಂದು ಬ್ರೀಫ್ ಕೇಸ್ ಮಾದರಿಯ ವಸ್ತು ಇರೋದನ್ನ ಕೂಡ ಗಮನಿಸಿರ್ತೀರಿ. ಅದು ಬಾಲಿಸ್ಟಿಕ್ ಬ್ರೀಫ್ ಕೇಸ್ ಅಂತ ಹೇಳಿ. ಅಂದರೆ ಸಂದರ್ಭ ಒದಗಿ ಬಂದರೆ ಈ ಬ್ರೀಫ್ ಕೇಸ್ ಮಾದರಿಯ ವಸ್ತು ಶೀಲ್ಡ್ ಆಗಿ, ಅಂದ್ರೆ ಯುದ್ಧದ ಸಂದರ್ಭದಲ್ಲೆಲ್ಲ ನಾವು ಗುರಾಣಿಯನ್ನ ಬಳಸೋದನ್ನ ಗಮನಿಸಿರ್ತೀವಿ, ಆಯುಧಗಳನ್ನ ತಡೆ ಹಿಡಿಯಲಿಕ್ಕೆ. ಆ ರೀತಿ ಶೀಲ್ಡ್ ಆಗಿ ಪರಿವರ್ತನೆ ಆಗುತ್ತೆ ಈ ಬ್ಯಾಲಿಸ್ಟಿಕ್ ಬ್ರೀಫ್ ಕೇಸ್ಗಳು. ಹೀಗೆ 4 ಹಂತದ ಭದ್ರತೆಯನ್ನ ಪ್ರಧಾನಿಯ ಸುತ್ತಲೂ ಕೂಡ ನಿರ್ಮಾಣ ಮಾಡಲಾಗಿರುತ್ತೆ. ಯಾಕೆ ಇವತ್ತು ವಿಶೇಷವಾಗಿ ಇದನ್ನು ಹೇಳ್ತಿದ್ದೀವಿ ಅಂತಂದ್ರೆ, ಈ ರೋಷಾವೇಶದ ರಾಜಕೀಯ ಭಾಷಣದಲ್ಲಿ ಹೇಳ್ಬಿಡ್ಬೋದು, ಮೋದಿ ಸಿಕ್ಕಿದ್ರೆ ನಾನು ತುಂಡು ತುಂಡ ಕತ್ತರಿಸ್ಬಿಡ್ತೀನಿ, ನಾವು ಕೂಡ ಕಪಾಳಕ್ಕೆ ಹೊಡಿಲಿಕ್ಕೆ ಸಿದ್ಧರಾಗಿದ್ದೀವಿ, ಇತ್ಯಾದಿ ಹೇಳಿಕೆಗಳು. ಆ ಸಂದರ್ಭದಲ್ಲಿ ಅಲ್ಲಿ ನೆರೆದಿರುವ ಜನರಿಂದ ಶಿಳ್ಳೆ ಚಪ್ಪಾಳೆಯನ್ನ ಗಿಟ್ಟಿಸ್ಕೊಳ್ಳಿಕ್ಕೆ ಮಾತ್ರ ಅರ್ಹವಾಗಿರುತ್ತೆ ಹೊರತು ಪ್ರಾಕ್ಟಿಕಲ್ ಆಗಿ ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ
ಹೊಡೆಯೋದಿರಲಿ, ಈ ದೇಶದ ಪ್ರಧಾನಿಯ ಪಕ್ಕಕ್ಕೆ ಹೋಗೋಕ್ಕೂ ಕೂಡ ಒಂದು 100 ಮೀಟರ್ನ ಅಂತರದಲ್ಲಿ ನಿಂತು ಇಂಥ ಕೃತ್ಯವನ್ನ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ. ಯಾಕೆಂತಂದ್ರೆ ಈ ಮಟ್ಟಿನ 4 ಸುತ್ತಿನ ಭದ್ರಕೋಟೆಯ ಭದ್ರತೆಯನ್ನ ಪ್ರಧಾನಿಗಳಿಗೆ ನೀಡಲಾಗಿರುತ್ತೆ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದು ಕೇವಲ ಮೋದಿ ಅಂತ ಹೇಳಿ ಅಲ್ಲ, ಈ ದೇಶದ ಯಾವುದೇ ಪ್ರಧಾನಿ ಆದರೂ ಕೂಡ, ಯಾವುದೇ ವ್ಯಕ್ತಿ ಪ್ರಧಾನಿ ಆದರೂ ಕೂಡ ಅವರಿಗೆ ಇಂಥದ್ದೇ ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ. ಹೀಗಾಗಿ ಇನ್ ಕೇಸ್ ನಾಳೆ ದಿನ ಯಾರಾದರೂ ಈ ರೀತಿಯಾಗಿ ಹೊಡಿತೀನಿ, ಕೊಲ್ತೀನಿ, ಕೊಚ್ತೀನಿ ಅನ್ನೋ ರೀತಿಯ ಹೇಳಿಕೆಯನ್ನ ನೀಡಿದ್ರೆ ಪ್ರಾಕ್ಟಿಕಲಿ ಎಷ್ಟು ಸಾಧ್ಯ ಅನ್ನೋದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಭದ್ರತಾ ವ್ಯವಸ್ಥೆ ಒಂದಷ್ಟು ಕ್ವಿಕ್ ಅಪ್ಡೇಟ್ಗಳನ್ನು, ಕ್ವಿಕ್ ಅಂಶಗಳನ್ನು ನಿಮ್ಮ ಮುಂದಿಟ್ಟಿದ್ದೀವಿ.